ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಸಿಂಪಲ್ ಸವಿರುಚಿ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಈಸಿಯಾಗಿರುವಂತಹ, ತುಂಬ ಕ್ವಿಕ್ಕಾಗಿ ಆಗುವಂತಹ ಕಡಿಮೆ ಸಾಮಗ್ರಿಗಳು ಅಂದರೆ ಮನೆಯಲ್ಲಿರುವಂತಹ ಸಾಮಗ್ರಿಗಳಿಂದ ರುಚಿಯಾಗಿ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗುತ್ತೆ. ನಿಮಗೆ ಒಂದು 20 ಮಿನಿಟ್ಸ್ ಈವನ್ನು ತರಕಾರಿ ಅಂದರೆ ಈರುಳ್ಳಿ ಅದನ್ನು ಕಟ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ರೆಡಿ ಮಾಡೋಕ್ಕೆ ಒಂದು 20 ನಿಮಿಷ ಆದರೆ ಮ್ಯಾಕ್ಸಿಮಮ್ ಟೈಮು ಸಾಕಾಗುತ್ತೆ. ನೋಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಸ್ಟವ್ ಹಚ್ಕೊಂಡು ಕುಕ್ಕರ್ಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ ನಂತರ ಒಂದು 3ರಿಂದ 4 ಪೀಸು ಚಕ್ಕೆ ಪೀಸ್ ಹಾಕ್ಕೊಳ್ಳೋಣ. ಮತ್ತು ಒಂದು 4ರಿಂದ 5 ಲವಂಗ ಹಾಕ್ಕೊಳ್ಳೋಣ. ಮತ್ತು ಒಂದು ಸ್ವಲ್ಪ ಕರಿಬೇವು. ಇಷ್ಟನ್ನು ಒಂದು 5 ಸೆಕೆಂಡ್ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ 1 ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಕಡಿಮೆ ಸಾಮಗ್ರಿಗಳು, ಕಡಿಮೆ ಸಮಯ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಕಡಿಮೆ ಮಸಾಲೆ ಪದಾರ್ಥಗಳನ್ನು ಉಪಯೋಗಿಸಿ ಮಾಡೋವಂಥದ್ದು. ಗ್ಯಾಸ್ಟ್ರಿಕ್ಕು ಆ ಥರ ಮಸಾಲೆ ತಿಂದರೆ ಅನ್ನೋರಿಗೆ ಇದು ತುಂಬ ಉಪಯೋಗ ಆಗುತ್ತೆ. ಒಂದು 3 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡೋ ಮಧ್ಯಕ್ಕೆ ಸೀಳು ಹಾಕ್ಕೊಂಡಿದ್ದೀನಿ. ಒಂದು 4ರಿಂದ 5 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಷ್ಟು ಮೇಯ್ನ್ ಇಂಗ್ರೀಡಿಯೆಂಟ್ಸು ಇದು ಇಷ್ಟೇ ಇರೋದು. ಈರುಳ್ಳಿನೇ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ. ಇನ್ಯಾವುದು ತರಕಾರಿ ಅಂತ ಏನೂ ಇಲ್ಲ. ಸೊ ಈ ಈರುಳ್ಳಿ ಒಂದು 15ರಿಂದ 20 ಸೆಕೆಂಡು ಈರುಳ್ಳಿ ಫ್ರೈ ಆಗಲಿ ಎಣ್ಣೆಯಲ್ಲಿ. ಕ್ಲೀನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಒಂದೆರಡು ಸಲ ಕೈ ಆಡಿಸ್ಕೊತಾ ಇದ್ದರೆ ಕ್ಲೀನಾಗಿ ಫ್ರೈ ಆಗುತ್ತೆ. ತರಕಾರಿ ಏನೂ ಇಲ್ಲಪ್ಪ, ಬೆಳಗಿನ ತಿಂಡಿಗೆ ಏನು ಮಾಡೋದಪ್ಪ, ತರಕಾರಿ ಯಾವುದೂ ಇಲ್ಲ ಅಂತ ಲಂಚ್ ಬಾಕ್ಸಿಗೆ ಏನು ಮಾಡೋದು ಅಂತ ಯೋಚನೆ ಇದ್ದರೆ ಇಮ್ಮಿಡಿಯೇಟಾಗಿ ಈ ರೆಸಿಪಿ ಮಾಡ್ಬೋದು. ತುಂಬ ಕ್ವಿಕ್ಕಾಗುತ್ತೆ. ನೋಡಿ, ಈಗ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಒಂದೇ ಟೊಮೊಟೊ, ಜಾಸ್ತಿ ಇಲ್ಲ. ಬೇಕು ಅಂದರೆ ಸಪೋಸ್ ಟೊಮೊಟೊ ಇಲ್ಲ ಅಂದರೂ ಕೂಡ ಹಾಗೇನೂ ಮಾಡ್ಬೋದು. ಟೊಮೊಟೊ ಇದ್ದರೆ ಒಂದು ಟೊಮೊಟೊ ಹಾಕ್ಕೋಬೋದು. ಇಷ್ಟನ್ನು ಒಂದು ಸಲ ಕೈ ಆಡಿ ನಾವೀಗ 1 ಟೀ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಳ್ಳೋಣ. ಎಲ್ಲದನ್ನು ಒಂದು ಸಲ ಕೈ ಆಡಿಸ್ಕೊಳ್ಳೋಣ. 1/4 ಟೀ ಸ್ಪೂನ್ನಷ್ಟು ಅರಿಶಿನ, 1-1.5 ಟೀ ಸ್ಪೂನ್ನಷ್ಟು ಖಾರದ ಪುಡಿ. ನಾವು ಹಸಿಮೆಣ್ಸಿನ್ಕಾಯಿನ ಕಡಿಮೆ ಹಾಕ್ಕೊಂಡಿದ್ದೀವಲ್ವ, ಈಗ 2-3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಈಗ ಮೇಯ್ನ್ ನಾವು ಖಾರಕ್ಕೆ ಹಾಕ್ಕೊಳ್ತಾ ಇರೋದು ಖಾರದ ಪುಡಿನೇ. ಸೊ ಹಂಗಾಗಿ ಖಾರದ ಪುಡಿನ 1-1.5 ಟೀ ಸ್ಪೂನ್ನಷ್ಟು ಖಾರದ ಪುಡಿ ಸೇರಿಸ್ಕೊಳ್ಳೋಣ. ಇಷ್ಟನ್ನು ಕ್ಲೀನಾಗಿ ಒಂದು ಮಿಕ್ಸ್ ಕೊಡೋಣ. ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಕಡಿಮೆ ಹಾಕಿರೋದ್ರಿಂದ ಈಗ ಮಾಡ್ತಿರೋ ಅಷ್ಟು ನಾವು ಈ ಬ್ರೇಕ್ಫಾಸ್ಟ್ ರೆಸಿಪಿ ಕ್ವಾಂಟಿಟಿ ಒಂದು 3ರಿಂದ 4 ಜನಕ್ಕೆ ಬ್ರೇಕ್ಫಾಸ್ಟಿಗಾಗುತ್ತೆ. 1 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡ್ರು ಮತ್ತು ಒಂದು ಸ್ವಲ್ಪ ಕಸೂರಿ ಮೇಥಿಯನ್ನು ಕೈಯಲ್ಲಿ ಉಜ್ಜಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು. ಎಷ್ಟು ಘಮ ಬರ್ತಾಯಿದೆ ಅಂದರೆ ತುಂಬ ಚೆನ್ನಾಗಿ ಘಮ ಬರ್ತಾಯಿದೆ. ಈಗಲೇ ನಾವು ಪಲಾವ್ಗೆಲ್ಲ ಹಾಕ್ತೀವಲ್ಲ ತರಕಾರಿ, ಆ ಥರ ಏನೂ ಇಲ್ಲ. ಮಸಾಲೆ ಕೂಡ ಏನೂ ರುಬ್ಕೊಂಡಿಲ್ಲ. ಆದರೂ ಕೂಡ ತುಂಬ ಟೇಸ್ಟಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ. ನೀವು ಇದನ್ನೊಂದ್ಸಲಿ ಟ್ರೈ ಮಾಡಿ ನೋಡಿ. ಪದೇ ಪದೇ ಮಾಡ್ತಾಯಿರ್ತೀರ. ನಾನಿಲ್ಲಿ ಒಂದು ಸ್ವಲ್ಪ ಕಾಯಿನ ರುಬ್ಕೊಂಡಿದ್ದೀನಿ. ರುಬ್ಕೊಂಡು ಅದರ ಹಾಲು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಅದರ ಮೇಲಿಂದ ಇದು ಬರುತ್ತಲ್ಲ, ಅದನ್ನು ತೆಕ್ಕೊಂಡು ಸೋಸ್ಕೊಂಡು ಬರೀ ಹಾಲು ಅಷ್ಟನ್ನೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕೂಡ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ನೋಡಿ ಅದಕ್ಕೆ ಗ್ರೇವಿನೇ ಎಷ್ಟು ಅಟ್ರಾಕ್ಟಿವ್ ಆಗಿದೆ, ಅಷ್ಟು ಚೆನ್ನಾಗಿದೆ ಮಸಾಲೆ ಈಗ ಮಾಡ್ಕೊಂಡಿರೋದು. ತುಂಬ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಅದ್ರ ಘಮ ಚೆನ್ನಾಗಿ ಬರ್ತಾಯಿದೆ. ಒಂದು ಸ್ವಲ್ಪ ಉಪ್ಪನ್ನು ಕೂಡ ಟೇಸ್ಟಿಗೆ ತಕ್ಕಂಗೆ ಸೇರಿಸ್ಕೊಳ್ಳೋಣ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿದರೆ ಪದೇ ಪದೇ ಮಾಡ್ತಾ ಇರ್ತೀರ.
ಯಾಕಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟು ಹೆಲ್ದಿಯಾಗಿರುತ್ತೆ ಕೂಡ. ಈಗ ನಾನು ತೊಳೆದಿಟ್ಕೊಂಡಿರೋಂತಹ ಅಕ್ಕಿನ ನೋಡಿ, ನಾನು ಇಲ್ಲಿ ಬೌಲ್ ತೋರಿಸ್ತಾ ಇದ್ದೀನಿ. ಆ ಬೌಲಲ್ಲಿ 1 ಬೌಲ್ ಅಕ್ಕಿ ಹಾಕ್ಕೊಂಡಿದ್ದೀನಿ. 1 ಬೌಲ್ ಅಕ್ಕಿಗೆ ನೀವು 2.5 ಅದು ಯಾವ ಮೆಜರ್ಮೆಂಟಲ್ಲಿ ತೊಗೊಂಡಿರ್ತೀರ ಸೇಮ್ ಮೆಜರ್ಮೆಂಟಲ್ಲಿ 2.5 ಮೆಜರ್ಮೆಂಟಿಗೆ ನೀರು ಹಾಕ್ಬೇಕು. ಅಂದರೆ 1ಕ್ಕೆ 2.5 ಅಷ್ಟು ನೀರು ಹಾಕಬೇಕು. ಕರೆಕ್ಟು ಇದರಲ್ಲಿ ಆಗುತ್ತೆ. ತುಂಬ ಸಾಫ್ಟ್ ಆಗಲ್ಲ, ತುಂಬ ಗಟ್ಟಿನೂ ಇರಲ್ಲ, ಆ ರೀತಿ ಆಗುತ್ತೆ. ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಮೊಸರು ತೊಗೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಡೋಣ. ಮೊಸರು ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈಗ ಇದಕ್ಕೆ ನಾವು ಯಾವ ಮೆಜರ್ಮೆಂಟಲ್ಲಿ ಅಕ್ಕಿ ತೊಗೊಂಡಿದ್ವೋ ಅದೇ ಮೆಜರ್ಮೆಂಟಲ್ಲಿ ನೀರು ಸೇರಿಸ್ಕೊಳ್ತಾ ಹೋಗೋಣ. ನಾವೀಗ ಕಾಯ್ದು ಫಿಲ್ಟ್ರ್ ಮಾಡ್ಕೊಂಡಿರೋ ಅಂತಹ ಕಾಯ್ದು ನೀರು ಮತ್ತು ಮೊಸರು ಎಲ್ಲ ಸೇರಿಸ್ಕೊಂಡಿರೋದ್ರಿಂದ ಅದನ್ನು ಅಳತೆ ಸೇರಿಸ್ಕೊಂಡೆ ನಾವು ನೀರನ್ನು ಕನ್ಸಿಡರ್ ಮಾಡ್ಕೋಬೇಕು. ಟೋಟಲಾಗಿ ನಾವು 1 ಕಪ್ ಅಳತೆ ಅಕ್ಕಿಗೆ 2.5 ಕಪ್ಪು ನೀರು ಹಾಕಬೇಕು. ಆಲ್ರೆಡಿ ನಾವು ಕಾಯಿರೋ ನೀರು ಎಲ್ಲ ಹಾಕಿರೋದ್ರಿಂದ ಅಷ್ಟು ಸಾಕು ಅನಿಸುತ್ತೆ. ಈಗ ಒಳ್ಳೆ ಮಿಕ್ಸ್ ಕೊಟ್ಟು ಕುಕ್ಕರ್ ಮುಚ್ಚಿಬಿಡೋಣ. ನೋಡಿ, ರುಚಿಯಾದಂತಹ ರೈಸ್ ಬಾತ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ಪದೇ ಪದೇ ಇದನ್ನು ಮಾಡ್ತಾಯಿರ್ತೀರ. ಕುಷ್ಕ ಮಾಡ್ತಾರಲ್ಲ, ಸೇಮ್ ಅದೇ ಪ್ರೊಸೀಜರಲ್ಲಿ ಇದು, ಅದಕ್ಕಿಂತ ಟೇಸ್ಟಿಯಾಗಿರೋದಕ್ಕೆ ನೀವು ಬೇಕು ಅಂದರೆ ಇದಕ್ಕೆ ಮೇಲೆ 1 ಸ್ಪೂನು ತುಪ್ಪ ಮತ್ತು ಒಂದು ಸ್ವಲ್ಪ ನಿಂಬೆ ರಸ ಸೇರಿಸ್ಕೋಬೋದು. ರುಚಿಯಾದಂತಹ ರೈಸ್ ಬಾತು ರೆಡಿಯಾಗಿದೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಬೇಕು ಅಂದರೆ ನೀವು ಮೇಲೆ ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪಿದ್ರೂ ಕೂಡ ಹಾಕ್ಬೋದು. Thank you for watching.